ಪ್ರಿಯಾಂಕರ್ಗೆ ಹಾಲು ಕುಡಿದಷ್ಟು ನಾನು ನೀರು ಕುಡಿದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಪ್ರಿಯಾಂಕರ್ಗೆ ಕೆಂಡಾಮಂಡಲರಾದರು. ಪ್ರಿಯಾಂಕರ್ಗೆ ಹಾಲು ಕುಡಿದಷ್ಟು ನಾನು ನೀರು ಕುಡಿದಿಲ್ಲ ಅನ್ನುವಂತಹ ಹೇಳಿಕೆ ಅದು. ಶರವಣ ಮಾತಿಗೆ ಕೆಂಡಾಮಂಡಲರಾಗ್ತಾರೆ ಸಚಿವರಾಗಿರುವಂಥ ಪ್ರಿಯಾಂಕರ್ಗೆ. ತಮ್ಮ ಬಗ್ಗೆ ಪದೇ ಪದೇ ಮಾತನಾಡಿದಕ್ಕೆ ಖರ್ಗೆ ಇಲ್ಲಿ ಕೆಂಡಾಮಂಡಲರಾಗ್ತಾರೆ. ಯಾಕೆ ನನ್ನ ಬಗ್ಗೆ ಅಸಹನೆ, ಬಡ ಕುಟುಂಬದ ಬಗ್ಗೆ ಯಾಕೆ ಈ ರೀತಿಯಾಗಿ ಅಸಹನೆ ತೋರಿಸ್ತಾ ಇದ್ದೀರಿ ಅಂತೇಳಿ. ಜೊತೆಗೆ ಹಾಲಾದರೂ ನೀರಾದರೂ ಕುಡಿತೀವಿ ನಿಮ್ಗೆ ಯಾಕೆ ಅಂತ ನೇರವಾಗಿಯೇ ಪ್ರಶ್ನೆಯನ್ನು ಮಾಡ್ತಾರೆ. ಬಹಳ ಬೇಸರದಿಂದ ಮಾತನಾಡಿದರು, ಆಕ್ರೋಶ ಭರಿತವಾಗಿ ಮಾತನಾಡಿದರು. ಶರವಣ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಪ್ರಿಯಾಂಕರ್ಗೆ ಹಾಲು ಕುಡಿದಷ್ಟು ನಾನು ನೀರು ಕುಡಿದಿಲ್ಲ ಅಂತೇಳಿ. ಅಂದರೆ ಯಾವ ಇಂಟೆನ್ಷನ್ ಇಟ್ಕೊಂಡು ಇದನ್ನು ಹೇಳಿದ್ರೋ ಗೊತ್ತಿಲ್ಲ. ಈ ಹೇಳಿಕೆಗೆ ಅಂದರೆ ಶರವಣ ಮಾತಿಗೆ ಕೆಂಡಾಮಂಡಲರಾಗ್ತಾರೆ ಸಚಿವರಾಗಿರುವಂಥ ಪ್ರಿಯಾಂಕರ್ಗೆ. ಸೊ ನಾನು ಏನು ಬೇಕಾದರೂ ಮಾಡ್ತೀನಿ, ನಿಮಗೆ ಯಾಕೆ ಅಂತೇಳಿ. ನಾನು ಹಾಲನ್ನಾದರೂ ಕುಡಿತೀನಿ, ನೀರನ್ನಾದರೂ ಕುಡಿತೀನಿ, ನಿಮಗೆ ಯಾಕೆ ಅಂತೇಳಿ. ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಅಸಹನೆ, ಬಡ ಕುಟುಂಬದ ಬಗ್ಗೆ ಯಾಕೆ ಆಗ್ರಹ ಮಾನ್ಯ ಸದಸ್ಯರ ಹತ್ರ ಯಾವ ನಿಯಮ ಉಲ್ಲಂಘನೆ ಮಾಡಿದ್ದೀವಿ, ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕಂತ ನಾವು ಅಡ್ರೆಸ್ ಮಾಡೋದು. ಈ ನಿಯಮ ಅಡಿನಲ್ಲಿ ಬರಬೇಕಾಗಿತ್ತು, ಇದು ಬಂದಿಲ್ಲ, ವೈಲೇಷನ್ ಆಗಿದೆ, ಇದಕ್ಕೆ ನೀವು ಶಿಕ್ಷೆ ಕೊಡಬೇಕು ಅಂದ್ರೆ ವಿ ಕ್ಯಾನ್ ಅಗ್ರಿ. ನಾವೇನಾದ್ರೂ ಸಭಾಪತಿಗಳೇ, ಈಗ ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ, ಅವ್ರು ಹಿರಿಯ ಸಚಿವರು ಇದ್ದಾರೆ, ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ, ಆಯ್ತಲ್ಲ. ಅಲ್ಲಲ್ಲ ಇರ್ಲಿ ಸಭಾಪತಿಗಳೇ, ಅವಶ್ಯಕತೆ ಇಲ್ಲ ಸಭಾಪತಿಗಳೇ, ನಾಗರಾಜ್ ಯಾದವ್ ದಯವಿಟ್ಟು ಕೂತ್ಕೊಳ್ಳಿ. ನಾನು ಸಭಾಪತಿಗಳೇ, ನಮ್ಮ ಇರ್ಲಿ ಬಿಡಿ, ಒಳ್ಳೆ ಮಾತು ಹೇಳಿದಾರಲ್ಲ, ಅಲ್ಲ ಒಳ್ಳೆ ಮಾತು ಹೇಳಿದಾರೆ, ಸ್ವೀಕಾರ ಮಾಡಿ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ ಎಲ್ಲಿಂದ ಏನು ಏನಕ್ಕೆ ನಿಮ್ಮ ಅನುಭವ ನಿಮ್ಮಷ್ಟು ಅನುಭವ ಇಲ್ಲ ಅಂದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಮಷ್ಟು ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಎದ್ದು ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಂತೆ. ಇಲ್ಲ, ಇದು ಪದೇ ಪದೇ ಬರ್ತಾ ಇದೆ, ಯಾಕಂದ್ರೆ ಸೆಟ್ಲ್ ಆಗ್ಲಿ. ಅಲ್ಲ, ಇದು ನಿಮ್ಗೆ ಬೇಡ ಹೇಳಲ್ಲ ಬಿಡಿ. ನೀವು ಬುದ್ಧಿವಂತರದೆ, ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ ಅಂತ ಏನರ್ಥ ಅದು? ಅಲ್ಲ, ಅಂದ್ರೆ ನಿಮ್ ಬಗ್ಗೆ ಬುದ್ಧಿವಂತರು ಕುಡಿಬಾರ್ದಾ? ನಿಮ್ ಬಗ್ಗೆ ಬುದ್ಧಿವಂತರು ತಪ್ಪಿದ್ಯಾ? ಅದು ನಿಮ್ ಬಗ್ಗೆ ಬುದ್ಧಿವಂತರು ಅಂತ ಹೇಳಿದಿಲ್ಲ. ಪ್ರಿಯಾಂಕ್, ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋ ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿದ್ಯಾ. ನಿಮಿಷ ಸರ್, ಇದು ಹ್ಯಾಬಿಟ್ ಆಗ್ಬಿಟ್ಟಿದೆ ಈ ಸದನದಲ್ಲಿ. ಕೆಳಗ್ ಮನೆಯಲ್ಲೂ ಅದೇ, ಇದರಲ್ಲೂ ಅದೇ, ಮಾಧ್ಯಮದಲ್ಲೂ ಅದೇ. ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ, ಪ್ರಿಯಾಂಕರ್ಗೆ ಹಿಂಗೆ. ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ? ದಯಮಾಡಿ ತಾವು ತಿಳ್ಕೊಬೇಡಿ ಅಧ್ಯಕ್ಷರೇ. ದಯಮಾಡಿ ನಾವು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು, ಏನಾದ್ರೂ ಮಾಡ್ಬೋದು, ನಾವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು, ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು. ಏನಕ್ಕೆ? ಕ್ಲಿಯರ್ ಮಾಡ್ರಿ, ಇದು ಜಾಸ್ತಿ ಅಲ್ಲ, ಇದು ಜಾಸ್ತಿ ಆಯ್ತು. ಇದ್ರ ಬಗ್ಗೆ ನಾವು ಚರ್ಚನೆ ಮಾಡಿಲ್ಲ, ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಇದ್ರ ನೀವು ನಾವು ನಿಮ್ಮನ್ನೇನ್ ಪ್ರಶ್ನೆ ಕೇಳಿಲ್ಲ, ನಾವು ಸಭಾಪತಿ ಹತ್ರ ಮಾತಾಡ್ತಾ ಇದ್ದೀವಿ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ, ನಿಮ್ ಬಗ್ಗೆ ಕೇಳಲಿಲ್ಲ. ಅಲ್ಲ, ನಿಮ್ ಬಗ್ಗೆ ನಾವು ಕೇಳಲಿಲ್ಲ ಅಲ್ಲ, ನೀವು ಅವತ್ತು ಮಾತಾಡಿದ್ರಲ್ಲ ನೀವು. ಈಗ ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು. ಕೊಟ್ಟರ ಭಿಕ್ಷೆ ಅಲ್ಲ ನನಗೆ, ಸಂವಿಧಾನದಲ್ಲಿ ಹಕ್ಕಿದೆ ನನಗೂ. ಪದೇ ಪದೇ ಇದು ಆಗ್ತಾ ಇದೆ ಅಧ್ಯಕ್ಷರೇ. ಕೆಳಗಿನ ಮನೆಯಲ್ಲೂ ಅದೇ, ಮೇಲಿನ ಮನೆಯಲ್ಲೂ ಅದೇ, ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡಿದಾಗೂ ಅದೇ. ಏನು ಹಾಲು ಕುಡಿಬಾರ್ದ ನಾನು, ನೀರು ಕುಡಿಬಾರ್ದ ನಾನು? ಸಂಪಾದನೆ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಅಲ್ಲಿಂದ ಬಂದು ಸಾಕಿ ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡಿಸ್ತೀನಿ. ನಮ್ಮ ಸ್ವಾಭಿಮಾನ ಕ್ಲಿಯರ್ ಮಾಡಿಸ್ತೀನಿ.
ಮಾಡಿಸ್ತೀನಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, ಒಂದ್ ನಿಮಿಷ Okay, ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕೈ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಮ್ ಸ್ವಾಭಿಮಾನಕ್ಕೆ ಕೇಳಿದ್ರೆ ನೀವು ಅಲ್ಲ, ಸುಮ್ನೆ ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆಯಿಂದ. ನೋಡಿ, ಒಂದ್ ನಿಮಿಷ ನಿಮ್ಗೆ ಹೆಂಗ್ ಶರವಣ ಅವರೇ, ಕೇಳಿದೀವೇನ್ರಿ? ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನೋ ವಿಚಾರ ಅವ್ರು ಕೇಳಿ ಅವರು ಬುದ್ಧಿವಂತರು ಅಪಾರ್ಥ ಅಂತ ಮಾಡ್ಕೊಂಡಿದ್ದಾರೆ. ದಯಮಾಡಿ ಇಟ್ ಈಸ್ ಯುವರ್ ಬೌಂಡ್. ಯಾವ ನಿಯಮದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಒಳ್ಳೆ ಕ್ಲಿಯರ್ ಮಾಡಿ, ಅದನ್ನ ನಾನ್ ಹೇಳಿದೆ. ಅವ್ರ ಮನಸ್ಸಿಗೆ ಅದಕ್ಕೆ ಪ್ರಶ್ನೆ ಮತ್ತೆ ಓದ್ಬಿಟ್ಟು ಅವರಷ್ಟು ಖರ್ಗೆ ಸಾಹೇಬ್ರಂತ ಬುದ್ಧಿವಂತರು ನಾವಿಲ್ಲ ಅಂತ ಹೇಳಿದೆ. ಒಳ್ಳೆ ತಂದಲ್ಲಿ ಹೇಳಿದೆ. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು ಹೇಳಿ? ನಾನು ಹಾಲು ಕುಡ್ದಷ್ಟು ನೀರು ಕುಡ್ದಿಲ್ಲ ಅಂತ ರೆಕಾರ್ಡ್. ಅಲ್ಲಲ್ಲ, ನೀವು ಹಾಲು ಕುಡಿದಷ್ಟು ಮುಂದೆ ನಾನು ನಾನಲ್ಲ, ನೀವು ಮುಂದೆ ನೀವು ಮುಂದೆ ಹೇಳಿದೆ. ಒಂದ್ ನಿಮಿಷ ಕಾನೂನು ಸಚಿವರು ಇಲ್ಲ ಬಂದಿದ್ದಾರೆ ಹೇಳಿ. ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದಕ್ಕಂತ ನಾವು ಅಡ್ರೆಸ್ ಮಾಡೋಣ? ಸಮಯ ಬಂದ ಕೊಡ್ಬೋದು. ಈ ನಿಯಮ ಅಡಿನಲ್ಲಿ ಬರಬೇಕಾಗಿತ್ತು, ಇದು ಬಂದಿಲ್ಲ. ನಾವೇನಾದ್ರೂ ಕಂಪ್ಲೀಟ್ ಮಾಡಿ ನಂತರ ನೋಟ್ ಮಾಡಿ. ಸಭಾಪತಿಗಳೇ, ಈಗ ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ, ಅವ್ರು ಹಿರಿಯ ಸಚಿವರು ಇದ್ದಾರೆ. ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ, ಆಯ್ತಲ್ಲ. ಅಲ್ಲಲ್ಲ, ಇರ್ಲಿ. ಸಭಾಪತಿಗಳೇ, ಅವಶ್ಯಕತೆ ಇಲ್ಲ. ಸಭಾಪತಿಗಳೇ, ನಾಗರಾಜ್ ಯಾದವ್ ದಯವಿಟ್ಟು ಕೂತ್ಕೊಳ್ಳಿ. ನಾನು ಸಭಾಪತಿಗಳೇ, ನಮ್ಮ ಇರ್ಲಿ ಬಿಡಿ, ಒಳ್ಳೆ ಮಾತು ಹೇಳಿದಾರಲ್ಲ. ಅಲ್ಲ, ಒಳ್ಳೆ ಮಾತು ಹೇಳಿದಾರೆ, ಸ್ವೀಕಾರ ಮಾಡಿ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ? ಎಲ್ಲಿಂದ ಬರ್ತೀನಿ, ಏನು ಏನಕ್ಕೆ? ನಿಮ್ಮ ಅನುಭವ ನಿಮ್ಮಷ್ಟು ಅನುಭವ ಇಲ್ಲ ಅಂದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಮಷ್ಟು ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನೇ ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಂತೆ. ಇಲ್ಲ, ಇದು ಪದೇ ಪದೇ ಬರ್ತಾ ಇದೆ, ಯಾಕಂದ್ರೆ ಸೆಟ್ಲ್ ಆಗ್ಲಿ. ಅಲ್ಲ, ಇದು ನಿಮ್ಗೆ ಬೇಡ ಹೇಳಲ್ಲ ಬಿಡಿ. ನೀವು ಬುದ್ಧಿವಂತರದೆ, ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ ಅಂತ ಏನರ್ಥ ಅದು? ಅಲ್ಲ, ನಿಮ್ ಬಗ್ಗೆ ಬುದ್ಧಿವಂತರು ಕುಡಿಬಾರ್ದಾ? ನಿಮ್ ಬಗ್ಗೆ ತಪ್ಪಿದ್ಯಾ? ಅದು ನಿಮ್ ಬಗ್ಗೆ ಇಲ್ಲ ಪ್ರಿಯಾಂಕ್, ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋ ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿದ್ಯಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.